ಕಂಡುಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದಾನೆ ಹಿಂದಿನ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಹಬ್ಬ ಇದೆ, ಮತ್ತು ಅಲ್ಲಿ ಒಂದು 100 ವರ್ಷದ ಇತಿಹಾಸನೇ ಇದೆ ಆ ಹಬ್ಬಕ್ಕೆ. ಬನ್ನಿ ಆ ಹಬ್ಬದ ಜೊತೆ ಮಾತಾಡ್ತಾ ಹಾಗೆ ಹಬ್ಬನ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬನ್ನಿ. ನೆಕ್ಸ್ಟು ಊರಿಗೆ ಹೋಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾವು ಊರಿಗೆ ಬಂದಮೇಲೆ ಇದು ನಾನು ಶುಕ್ರವಾರ ನೈಟು ವೀಡಿಯೋ ಮಾಡಿರೋದು. ಶುಕ್ರವಾರ ನೈಟು ಹಬ್ಬ ಇರೋದ್ರಿಂದ ಅಲ್ಲಿ ಕಂದಾಯಗಳು, ಅಲ್ಲಿ ಇರುವಂಥ ದೇವರುಗಳು ಸಿದ್ದಪ್ಪಾಜಿ ಮಠಲಿಂಗ ಸ್ವಾಮಿ ಕಂದಾಯಗಳು ಫ್ರೆಂಡ್ಸ್. ಈ ಕಂದಾಯಗಳನ್ನು ಗುಂಬಾಳಿಯನ ಗ್ರಾಮದಲ್ಲಿರುವ ಅಪಲಕಟ್ಟೆಯಿಂದ ಹೂವಂಬಳೆ ಮಾಡಿಕೊಂಡು ಪಲ್ಲಕ್ಕಿ ಮೆರವಣಿಗೆ ಮತ್ತು ಸತ್ಕೆ ಸೂರಿಪಾನಿಗಳ ಮೆರವಣಿಗೆಯಲ್ಲಿ ತಗೊಬರ್ತಾರೆ ಫ್ರೆಂಡ್ಸ್. ನೈಟ್ ಬರಬೇಕಾದ್ರೆ ಹೂವಂಬಳೆಗೆ 8 ಗಂಟೆ ಅಷ್ಟೊತ್ತಿಗೆ ಹೋಗಿರುತ್ತೆ. ಅದು ವಾಪಸ್ಸು ಟೆಂಪಲ್ ಹತ್ರ ಬರಬೇಕಾದ್ರೆ ಅದು ಥರ 12 ಗಂಟೆ ಆಗಿರುತ್ತೆ. ಹಾಗೆಯೇ ಊರಿನ ಪ್ರಮುಖ ಬೀದಿಗಳಲ್ಲಿ ದೇವ್ರದ್ದು ಪಲ್ಲಕ್ಕಿಗಳು ಮೆರವಣಿಗೆ ಆಗುತ್ತೆ, ಕಂದಾಯಗಳು ಕೂಡ ಮೆರವಣಿಗೆ ಆಗುತ್ತೆ. ಎಲ್ಲ ಬೀದಿಗೂ ಹೋಗೋಕ್ಕಾಗೋದ್ರಿಂದ ಪ್ರಮುಖ ಬೀದಿಗಳಲ್ಲಿ ದೇವ್ರುಗಳ ಮೆರವಣಿಗೆ ಆಗುತ್ತೆ ಫ್ರೆಂಡ್ಸ್. ಈ ಹಬ್ಬನ ನೋಡೋಕ್ಕೆ, ಈ ಹಬ್ಬ ಮಧ್ಯರಾತ್ರಿ ನಡೆಯೋದ್ರಿಂದನೂ ತುಂಬ ಜನ ಸೇರಿರ್ತಾರೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಸೇರಿದ್ದಾರೆ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವ ಥರ ಜನ ಎಲ್ಲ ನಿಂತಿರ್ತಾರೆ, ಮನೆ ಮೇಲೆಲ್ಲ ಹತ್ತಿ ದೇವ್ರ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಅಷ್ಟು ಹಬ್ಬ ಚೆನ್ನಾಗಿರುತ್ತೆ, ಹಾಗೆ ಅಷ್ಟು ಹಬ್ಬ ಗ್ರ್ಯಾಂಡಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಬಸವ. ಇದನ್ನು ಊರಿನ ಹಬ್ಬಗಳಲ್ಲಿ ಮತ್ತು ಎಲ್ಲರೂ ಮದುವೆಗಳಲ್ಲಿ ಈ ಬಸವನೇ ಮೇನ್ ಆಗಿರುತ್ತೆ. ಇದನ್ನು ಒಂಥರ ದೇವ್ರ ರೂಪದಲ್ಲಿ ಬಸವನ ಅವರು ಭಾವಿಸ್ತಾರೆ. ಆವಾಗಿಂದನೂ ಕೂಡ ಬಸವಗಳಿರುತ್ತವೆ. ಅವ್ರನ್ನ ಕುಲದಿಂದನೇ ಸಾಕ್ಬಿಟ್ಟು ಬಸವಗಳಿಗೆ ಏನು ಬೇಕು ಅದನ್ನೆಲ್ಲ ಊರಿನ ಜನರೇ ನೋಡ್ಕೊತಾ ಇರ್ತಾರೆ. ಎಲ್ಲರೂ ಮನೆಗೆ ಹೋಗಿರುತ್ತೆ. ಅದು ಎಲ್ಲರೂ ಮನೇಲಿ ಹೋಗಿ ಅವ್ರು ಏನು ಕೊಡ್ತಾರೆ ಅದನ್ನು ತಿಂದ್ಕೊಂಡು ಅದು ಬೆಳೀತಾ ಇರುತ್ತೆ. ಹಾಗೇನೇನೋ ಕೆಲವು ಕ್ಷಣದಲ್ಲಿ ಟೆಂಪಲ್ ಹತ್ರ ಬಂತು ದೇವರುಗಳು ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಕಣ್ತುಂಬಿ ಬರ್ತಾ ಇದೆ. ಹಾಗೆಯೇ ಈ ಹಬ್ಬಗಳಿಗೆ ಪಂಥಿ ಸೇವೆ ಮಾಡೋದು ಆಗಿಂದನೂ ರೂಢಿ ಐತೆ. ಈ ದೇವರುಗಳೆಲ್ಲ ಟೆಂಪಲ್ ಹತ್ರ ಹೋಗಿ ದೇವರೆಲ್ಲ ಇದಾದಮೇಲೆ ಪಂಥಿ ಸೇವೆಯೂ ಕೂಡ ನಡೆಯುತ್ತೆ. ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಪಲ್ಲಕ್ಕಿ ಬರ್ತಾ ಇದೆ. ಈಗ ನೀವೇ ನೋಡೋದಲ್ವಾ, ಇಲ್ಲಿಗೆ ಟೆಂಪಲ್ ಹತ್ರ ಬಂದಿದೆ. ಈಗ ದೇವಸ್ಥಾನನ 3 ರೌಂಡ್ ಹಾಕಿ ಪಲ್ಲಕ್ಕಿ ಮತ್ತು ದೇವರುಗಳನ್ನೆಲ್ಲ ತಗೊಂಡೋಗಿ ದೇವಸ್ಥಾನ ಒಳಗಡೆ ಇಡ್ತಾರೆ ಫ್ರೆಂಡ್ಸ್. ಈಗ ಪಂಥಿ ಸೇವೆಗೆ ಪ್ರಿಪ್ರೇಷನ್ ಮಾಡ್ಕೋತಾರೆ. ಇದನ್ನು ನೋಡೋಕ್ಕೆ ಜನ ಕಾತುರದಿಂದ ಕಾಯ್ತಿರ್ತಾರೆ. ಅನ್ನದ ರಹಸ್ಯ ಹಾಗೆಯೇ ಮಾಂಸದ ರಾಶಿಯನ್ನು ನೋಡೋಕ್ಕೆ ತುಂಬ ಜನ ಕಾಯ್ತಿರ್ತಾರೆ. ಹಾಗೆ ತುಂಬ ಜನ ಅದನ್ನು ಹೋಗಿ ಕೈ ಮುಕ್ಕೊಂಡು ಬರ್ತಾರೆ ಫ್ರೆಂಡ್ಸ್. ಇದಾದಮೇಲೆ ಊರಿನ ಬೀದಿಗಳಲ್ಲಿ ಎಷ್ಟು ಬೀದಿಗಳಿವೆ ಅಷ್ಟು ಬೀದಿಗಳಲ್ಲೂ ಕೂಡ ಜನ ಕೂತಿರ್ತಾರೆ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಅಷ್ಟು ಜನ. ಈಗ ಮಧ್ಯರಾತ್ರಿ 2 ಗಂಟೆ ಆಗಿದೆ. ಅಂದರೆ ಗಂಡು ಮಕ್ಕಳಿಗೆ ಊಟ ಸಪ್ರೇಟೇ ಇರುತ್ತೆ, ಹಾಗೆ ಹೆಣ್ಮಕ್ಳಿಗೆ ಸಪ್ರೇಟ್ ಇರುತ್ತೆ. ಫಸ್ಟು ಗಂಡು ಮಕ್ಕಳನ್ನು ಕೂರಿಸ್ಬಿಡ್ತಾರೆ. ಹಾಗೆ ಈ ಪಂಥಿ ಸೇವೆಗೆ ತುಂಬ ಊರಿಂದ ಬರ್ತಾರೆ ಅಂತ ಹೇಳೇನಿಲ್ವಾ, ಹಾಗೆ ಎಷ್ಟು ಜನ ಕಾಣಿಸ್ತಾ ಇದೆ ನೋಡಿ. ನಿಮಗೆ ಲೆಕ್ಕ ಹಾಕೋಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ ಈ ಹಬ್ಬಕ್ಕೆ. ಬಡತನ ಇರದ ಕಾಲದಿಂದನೂ ಕೂಡ ಇಷ್ಟೇ ಜನ ಇದಕ್ಕೆ ಬರ್ತಾ ಇದ್ದಾರೆ. ಹಾಗೆ ಇಷ್ಟೇ ಜನಕ್ಕೆ ಅವರು ಪ್ರಸಾದನ ಹಂಚ್ತಾ ಇದ್ದಾರೆ. ಹಾಗೆ ಈ ಹಬ್ಬ ತುಂಬ ಊರಿಗೆ ಫೇಮಸ್ ಆಗಿದೆ. ಸಿದ್ರಾಯಣ ಸೇವೆ ಅಂತ ಮಾಡ್ತಾರೆ. ಇದು ಪ್ರತಿ ವರ್ಷವೂ ಈ ಥರ ಹಬ್ಬ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟೋ ಜನ ಇದ್ದಾರೆ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ಇನ್ನೂ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಜನ ಇದ್ದಾರೆ. ಕೆಲವು ಜನರ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನೈಟ್ 10 ಗಂಟೆ ಆಗಿದೆ, 10 ಗಂಟೆನೂ ಕೂಡ ಬರ್ತಾರೆ ಅಂತಂದರೆ ಈ ಹಬ್ಬ ಅಷ್ಟೊಂದು ಫೇಮಸ್ ಆಗಿದೆ. ಹಾಗೆ ಈ ಹಬ್ಬದ ಪ್ರಸಾದಕ್ಕೋಸ್ಕರ ಜನ ಕಾಯ್ತಾ ಇರ್ತಾರೆ ನೋಡಿ. ಎಷ್ಟೊಂದು ಜನ ಇದ್ದಾರೆ. ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಷ್ಟು ಜನಕ್ಕೂ ಅವರು ಇಕ್ಕಿ ದೇವರ ಹೆಸರನ್ನು ಹೇಳಿ ಏನೇನೋ ಮಾಡಿದ್ಮೇಲೆ ಅವರು ಪ್ರಸಾದನ ಸೇವಿಸಬೇಕು. ಅಲ್ಲಿ ತನಕ ಜನರು ಅಷ್ಟು ತಾಳ್ಮೆಯಿಂದ ಕೂತಿರ್ತಾರೆ. ಹಾಗೆ ಅಷ್ಟು ಜನರು ಸಪೋರ್ಟ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ಹೆಣ್ಮಕ್ಳಿಗೆ ಸರ್ದಿ.
ಗಂಡು ಮಕ್ಳು ಹೆಂಗೆ ಕೂತಿರ್ತಾರೆ ಹಂಗೆ ಹೆಣ್ಮಕ್ಳು ಕೂಡ ಕೆಲವು ಬೀದಿಗಳಲ್ಲಿ ಕೂತಿರ್ತಾರೆ. ಆದರೆ ಗಂಡು ಮಕ್ಕಳೇ ಜಾಸ್ತಿ ಇರ್ತಾರೆ. ಬೇರೆ ಒಂದು ಬಂದಿರುವಂಥ ಗಂಡು ಮಕ್ಕಳೆಲ್ಲ ಊಟ ಮಾಡಿಕೊಂಡು ದೇವ್ರನ್ನ ನೋಡಿಕೊಂಡು ತದನಂತರ ಅವ್ರ ಊರಿಗೆ ಹೋಗ್ತಾರೆ. ಇದು ಶುಕ್ರವಾರದ ವಿಡಿಯೋ ಫ್ರೆಂಡ್ಸ್. ಶುಕ್ರವಾರ ಹಬ್ಬ ಈ ಥರ ನಡೆಯುತ್ತೆ. ಶುಕ್ರವಾರ ಮನೆಗಳಲ್ಲಿ ಸಿಹಿ ಊಟ ಮಾಡ್ಕೋತಾರೆ. ಹಾಗೆ ಕುಲದಲ್ಲಿ ಅಂತ ಕೇಳ್ತಾರೆ, ಕುಲದಲ್ಲಿ ಈ ಥರ ಪಂಥಿ ಸೇವೆ ಮಾಡಿ ನಾನ್ ವೆಜ್ ಊಟನ ಮಾಡಿಕೊಡ್ತಾರೆ. ಈಗ ನಾನು ಶನಿವಾರದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಶನಿವಾರ ಮನೆಗಳಲ್ಲಿ ಹೇಗೆ ನಡೆಯುತ್ತೆ ಹಬ್ಬ ಅಂತ ಈಗ ತೋರಿಸ್ತೀನಿ. ಅವರೆಲ್ಲ ನನ್ನ ತಂಗಿಯರು, ಹಾಗೆ ಇವರು ನಮ್ಮ ಮಾವ. ಅವರು ನಿಮಗೆಲ್ಲರಿಗೂ ಹಾಯ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ಫ್ಯಾಮಿಲಿಯೆಲ್ಲ ಯಾರ್ಯಾರು ಇದ್ದಾರೆ, ಇವರು ನಮ್ಮ ಚಿಕ್ಕಿ, ಅವಳು ನನ್ನ ಮಗಳು ಕರ್ಕೊಂಡಿದ್ದಾರೆ, ಹೋಗಲ್ಲ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ಹಾಗೆ ಎಲ್ಲರೂ ಕೂತಿದ್ದಾರೆ. ಇವರು ನಮ್ಮ ಅತ್ತೆ, ಅಂದರೆ ನಮ್ಮ ಅತ್ತೆಯ ತಂಗಿ, ನಮ್ಮ ಚಿಕ್ಕತ್ತೆಯವರು. ಹಾಗೆ ಫ್ಯಾಮಿಲಿಯೆಲ್ಲ ತುಂಬ ಜನ ಊಟ ಮಾಡ್ತಾಯಿದ್ರು. ಕೆಲವು ಹೊರಗಡೆ ಕೂತಿದ್ನಲ್ಲ, ಹಾಗೆ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲರನ್ನೂ ಒಂದು ಕಡೆ ಕೂರಿಸ್ಕೊಂಡೆ. ಇಂಥ ಹಬ್ಬಗಳಿಗೆ ಫ್ಯಾಮಿಲಿಗಳು ಸೇರೋದು ತುಂಬ ಖುಷಿಯಾಗುತ್ತೆ. ಹಾಗೆ ತುಂಬ ಜನ ಮಾತಾಡ್ತಿರ್ತಾರೆ. ಕೆಲವು ಜನರಿಗೆ ಫ್ಯಾಮಿಲಿಗಳು ಸೇರೋದಿಲ್ಲ ಅಂದ್ಬಿಟ್ಟು ಈ ಥರ ಹಬ್ಬಗಳು ಮಾಡಿದ್ರೆ ಫ್ಯಾಮಿಲಿಗಳೆಲ್ಲ ಜೊತೆ ಸೇರ್ತಾರೆ. ನೆಕ್ಸ್ಟು ಈ ಹಬ್ಬ ಆದಮೇಲೆ ನನ್ನ ತವರು ಮನೆ ಹಬ್ಬಕ್ಕೆ ಇಲ್ಲಿರೋ ಫ್ಯಾಮಿಲಿಗಳೆಲ್ಲ ನನ್ನ ತವರು ಮನೆ ಹಬ್ಬಕ್ಕೆ ಬರ್ತಾರೆ. ಆಗ ಹೇಗಿರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಅವರೆಲ್ಲ ನಿಮಗೆ ಹಾಯ್ ಮಾಡ್ತಾಯಿದ್ದಾರೆ. ಅವರು ನಮ್ಮ ಅಜ್ಜಿ, ನಮ್ಮ ತಂದೆಯ ತಾಯಿ. ಹಾಗೆ ಎಲ್ಲರೂ ಊಟ ಮಾಡ್ತಾಯಿದ್ರು, ಸ್ವಲ್ಪ ಜನ ಮಾತಾಡ್ತಾಯಿದ್ರು. ಹಾಗೆ ಎಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೀವಿ ನಿಮ್ಗೆ ತೋರ್ಸೋಕ್ಕೆ ಹಬ್ಬ ಹೇಗಿರುತ್ತೆ ಫ್ಯಾಮಿಲಿಗಳಲ್ಲಿ ಅಂತ. ಹಾಗೆ ತುಂಬ ಎಂಜಾಯ್ಮೆಂಟ್ ಎಲ್ಲ ಮಾಡ್ತಿರ್ತಾರೆ. ನಮ್ಮ ತಾಯಿನ ನೀವು ನೋಡಿದ್ದೀರಾ. ಹಾಗೆ ನೋಡಿ ನಾನು ನಿಮಗೊಂದು ವೀಡಿಯೋ ತೋರಿಸ್ಬೇಕು ಅಂದ್ಕೊಂಡೆ. ನಾನು, ನನ್ನ ಮಗಳು, ನನ್ನ ತಾಯಿ, ಹಾಗೆ ನಮ್ಮ ಅಜ್ಜಿ, ನಾವು 4 ಜನ್ರೇಷನ್ ಅವರು. ಹಾಗೆ ಅವರು ನಮ್ಮ ತಾಯಿಯ ತಾಯಿ. ಹಾಗೆ ನೈಟು ಊಟ ಎಲ್ಲ ಮಾಡ್ಕೊಂಡು ಹೋಗಿ ಫ್ಯಾಮಿಲಿ ಎಲ್ಲ ಜೊತೆ ಮಾತಾಡಿಕೊಂಡು ನೈಟು ಡ್ಯಾನ್ಸು ಎಲ್ಲ ಜೋರಾಗಿರುತ್ತೆ. ಇದು ಶನಿವಾರ ಮಾಡಿರುವಂಥದ್ದು. ಶುಕ್ರವಾರ ಅವ್ರಿಗೆ ಪ್ರಸಾದ ಎಲ್ಲ ಹಾಕಿ, ಅಂದರೆ ಊಟ ಎಲ್ಲ ಗಂಟ ಟೈಮ್ ಇರುತ್ತೆ. ಅವ್ರಿಗೆ ಡ್ಯಾನ್ಸ್ ಮಾಡೋಕ್ಕೆ ಟೈಮ್ ಇರಲ್ಲ. ಆದರೆ ಶನಿವಾರ ಅವ್ರಿಗೆ ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಎಂಜಾಯ್ಮೆಂಟ್ ಮಾಡ್ಕೋತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ವಿಡಿಯೋದಲ್ಲಿ ನನ್ನ ತವ್ರ ಮನೆ ಹಬ್ಬದ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು ಫ್ರೆಂಡ್ಸ್, ಸಪೋರ್ಟ್ ಮಾಡಿದ್ದಕ್ಕಾಗಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ.